ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪೂರ್ಣ ಹೃದಯದಿಂದ ಅಥವಾ ಮನೋಪೂರ್ವಕವಾಗಿ ಕೆಲಸ ಮಾಡಿರಿ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಿಂದ 25ನೇ ವಾಕ್ಯ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನೋಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನಷ್ಟೇ, ಪಕ್ಷಪಾತವಿರುವುದಿಲ್ಲ. ಎಲ್ಲ ರೀತಿಯ ಕ್ರೈಸ್ತರು ಮನೋಪೂರ್ವಕವಾಗಿ ಕೆಲಸ ಮಾಡಬೇಕು. ಗ್ರೀಕ್ ನುಡಿಕಟ್ಟು ಎಕ್ಸೈಚಸ್ನಿಂದ ಅಂದರೆ ಆತ್ಮನಿಂದ. ಇದು ಸಂತೋಷ ಮತ್ತು ಉತ್ಸಾಹದ ಕಲ್ಪನೆಗಳನ್ನು ಸೂಚಿಸುತ್ತದೆ. ಉತ್ತಮ ಕೆಲಸದ ಮನೋಭಾವವನ್ನು ಪ್ರದರ್ಶಿಸುವುದು ಒಬ್ಬರ ವೈಯಕ್ತಿಕ ಜೀವನದಲ್ಲಿಯೂ ಮತ್ತು ಇತರರ ಜೀವಿತದ ಮೇಲೆ ನಮ್ಮ ಪ್ರಭಾವವು ಮಹತ್ತರವಾದ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಅಂದರೆ ಅತ್ಯಂತ ಪ್ರಾಮಾಣಿಕ ಮತ್ತು ಆಳವಾಗಿ ಭಾವಿಸಿದ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಹೃದಯದಿಂದ ಕೆಲಸ ಮಾಡಲು ನೀವು ದುರ್ಬಲರಾಗಿರಬೇಕು. ನೀವು ಹಿಡಿದಿಟ್ಟುಕೊಳ್ಳದ ರೀತಿಯಲ್ಲಿ ನಿಮ್ಮನ್ನು ತೆರೆದುಕೊಳ್ಳಬೇಕು. ಇದು ನಿಮಗೆ ನಿಜವಾಗಿಯೂ ಮುಖ್ಯವಾದುದರ ಬಗ್ಗೆ ಸ್ಪಷ್ಟವಾಗಿಸಲು ನಿಮ್ಮ ಆಂತರಿಕ ಆತ್ಮವನ್ನು ನಿಕಟವಾಗಿ ಪರೀಕ್ಷಿಸುವ ಅಗತ್ಯವಿರುತ್ತದೆ. ನಿಮಗೆ ಗೊತ್ತುಪಡಿಸಿದ ಕೆಲಸವನ್ನು ನಿಮ್ಮ ಪೂರ್ಣ ಶಕ್ತಿಯಿಂದ ಮಾಡಿ. ಪ್ರಸಂಗಿ 9:10ನೇ ಅಧ್ಯಾಯ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.